ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ವ್ಲಾಗ್ಸ್ ಕನ್ನಡ. ನಾನು ಉಮಾ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ಫಸ್ಟು ಬಂದು ತಲುಪುತ್ತೆ. ಇದು ಬುಧವಾರದ ದಿನದ ವ್ಲಾಗ್ ಆಗಿರುತ್ತೆ. ಮಧ್ಯಾಹ್ನ ಆಲ್ರೆಡಿ 12:30 ಆಗಿದೆ. ಇವಾಗ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಮ್ಮನೇಲಿ ಫಸ್ಟು ದನಗಳಿದ್ದಾಗ ಸಂಕ್ರಾಂತಿ ಹಬ್ಬದ ದಿನ ಕಿಚ್ಚಾಯಿಸ್ಕೊಂಡು ಬಂದ ತಕ್ಷಣ ಆಗ್ತಿದ್ದದ್ದು ಮೇವು ಅಂತ ಅಂದರೆ ಹುರುಳಿ. ಇದು ಅವಾಗಿನಿಂದನೂ ನಡ್ಕೊಂಡು ಬಂದಿರೋ ಪದ್ಧತಿ. ಆವಾಗ ನನ್ನ ತಮ್ಮ ಟ್ಯಾಕ್ಟ್ರ್ ತೊಗೊಂಡ ದನಗಳನ್ನ ಕೊಟ್ಬಿಟ್ವಿ. ಸೊ ಇವಾಗ ದನಗಳಿಲ್ಲ, ಇನ್ನು ಎಮ್ಮೆಗಳಿದೆ, ಆಡುಗಳಿದೆ ಅಲ್ಲ, ಸೊ ಅವಕ್ಕೆ ಹಾಕಬೇಕು. ಇದು ಸುಮಾರು ನಾವು ಚಿಕ್ಕೋರಿಂದಾಗೂ ಮಾಡ್ಕೊಂಡು ಬರ್ತಿದ್ದಾರೆ. ಇನ್ನು ಯಾರ ಮನೇಲಿ ಹುರುಳಿ ಇರಲ್ಲ ಅವರು ಇರುವಂಥವ್ರ ಹತ್ರ ಅಟ್ಲೀಸ್ಟ್ ಸ್ವಲ್ಪನಾದರೂ ತಂದು ಸಂಕ್ರಾಂತಿ ಹಬ್ಬದ ದಿನ ಕಿಚ್ಚ ಆದಮೇಲೆ ಹಾಕ್ತಾರೆ. ಇದು ಅವಾಗಿನಿಂದನೂ ನಡ್ಕೊಂಡು ಬಂದಿರೋ ಪದ್ಧತಿ. ಅದಕ್ಕೆ ಅಪ್ಪ ಮನೆ ಮೇಲ್ಗಡೆ ಹಾಕ್ತಾ ಇದ್ದಾರೆ. ಶೀಟ್ ಮೇಲೆ ಫಸ್ಟೇ ಸ್ವಲ್ಪ ಗಾಳಿ ಬೀಸಿ ಕಸ ಎಲ್ಲ ತುಂಬಿತ್ತು. ಫಸ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಕ್ತಾ ಇದ್ದಾರೆ. ಇನ್ನು ತಮ್ಮ ಇರಲಿಲ್ಲ, ಅದಕ್ಕೆ ಮಾವ ಬಂದು ಅವ್ರಿಗೆ ಎಲ್ಪ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಬಿಸಿಲು ಜಾಸ್ತಿನೇ ಇದೆ. ಸೊ ಹಾಗಾಗಿ ನಾನು ಅಷ್ಟರಲ್ಲಿ ಟೈಮ್ ಕೂಡ 1:30 ಆಗಿಬಿಟ್ಟಿತ್ತು. ಪಾಪುಗೆ ಸ್ವಲ್ಪ ಬೆಳಿಗ್ಗೆ ಅನ್ನ ತಿನ್ನಿಸಿದೆ, ಮಧ್ಯಾಹ್ನ ಸ್ವಲ್ಪ ಆಪಲ್ ಪ್ಯೂರಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವಾಗ ಆಪಲ್ ಪ್ಯೂರಿ ತಿನ್ನಿಸಿದ್ರೆ ಇನ್ನು ನೈಟು ಅವನಿಗೆ ಸ್ವಲ್ಪ ರಾಗಿ ಸರಿನೂ ಕೊಡ್ತಾ ಇದ್ದೀನಿ. ನೈಟು ಸ್ವಲ್ಪ ರಾಗಿ ಸರಿ ತಿನ್ನೋದ್ರಿಂದ ಬೇಗ ಅವನಿಗೆ ಹಶ್ವಾಗಲ್ಲ. ಸೊ ನೈಟ್ ಅವನಿಗೆ ರಾಗಿ ಸರಿ ರೂಢಿ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ಸ್ವಲ್ಪ ಅನ್ನ ತಿನ್ನಿಸ್ತೀನಿ, ಮಧ್ಯಾಹ್ನ ಈ ಥರ ಯಾವುದಾದ್ರೂ ಪ್ಯೂರಿ ಆ ಥರ ಮಾಡಿಕೊಡ್ತೀನಿ. ಅವನಿಗೆ ಸ್ವಲ್ಪ ಹಶ್ವು ಕಮ್ಮಿ ಆಗುತ್ತೆ. ಇನ್ನು ನಾಳೆಯಿಂದ ಸ್ವಲ್ಪ ಹಬ್ಬದ ಕೆಲಸಗಳು ಶುರುವಾಗುತ್ತೆ. ಇನ್ನು ಹಬ್ಬದ ಕೆಲಸಗಳು ಶುರು ಆದಮೇಲೆ ಮನೇಲಿ ಸ್ವಲ್ಪ ನಾನ್ ವೆಜ್ ಮಾಡೋದು ಕಮ್ಮಿ, ಇನ್ನು ಹೊಸ್ದೊಡ್ಕೊಗೆನೆ ಮಾಡೋದು. ನಾವು ಸ್ವಲ್ಪ ನಾನ್ ವೆಜ್ ಜಾಸ್ತಿ ತಿನ್ನೋದ್ರಿಂದ ವಾರದಲ್ಲಿ ಒಂದು 2 ಡೇಸ್ ಆದರೂ ನಾನ್ ವೆಜ್ ತಿನ್ನಲೇಬೇಕು. ನೀವು ಕೇಳ್ಬೋದು, ಅಲ್ಲೂ ನಿಮ್ಮ ಅತ್ತೆ ಮನೇಲೂ ನಾನ್ ವೆಜ್ ರೆಸಿಪಿನೇ ಮಾಡ್ತೀರಾ, ಇಲ್ಲೂ ನಾನ್ ವೆಜ್ ರೆಸಿಪಿನೇ ಮಾಡ್ತೀರಾ ಅಂತ. ಹೌದು, ಅಲ್ಲೂ ಕೂಡ ಒಂದು ವಾರದಲ್ಲಿ 2 ದಿನ ಮಾಡ್ತಾರೆ, ಇಲ್ಲೂ ಕೂಡ ವಾರದಲ್ಲಿ 2 ದಿನ ಮಾಡ್ತಾರೆ. ನಾವು ಸ್ವಲ್ಪ ನಾನ್ ವೆಜ್ ಜಾಸ್ತಿ ತಿಂತೀವಿ. ಹಾಗಾಗಿ ಅಪ್ಪ ಇವತ್ತು ಮೊಟ್ಟೆ ಕೋಳಿ ತರಿಸಿದ್ರು, ಅದನ್ನು ಸಾಂಬಾರು ಮಾಡ್ತಾಯಿದ್ದೀನಿ. ಇನ್ನು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಸ್ವಲ್ಪ ಕಾದ್ಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫಸ್ಟೇ ತಂದ ತಕ್ಷಣವೇ ಸ್ವಲ್ಪ ಅರಿಶಿನ ಹಾಕಿ ಚಿಕನ್ನು ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅಲ್ಲೂ ಕೂಡ ಬರ್ನ್ ಮಾಡಿಸಿರ್ತಾರೆ. ನಾವಿಲ್ಲಿ ಮನೆಗೆ ತಂದಮೇಲೆ ಸ್ವಲ್ಪ ಅರಿಶಿನ ಹಾಕಿ ಕ್ಲೀನ್ ಮಾಡೋದ್ರಿಂದ ಸ್ವಲ್ಪ ಸಮಾಧಾನ. ಈರುಳ್ಳಿನೂ ಕೂಡ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಚಿಕನ್ನೆಲ್ಲ ಹಾಕೋತಾ ಇದ್ದೀನಿ. ಇನ್ನು ನಮ್ಮ ಮನೇಲಿ ಚಿಕನ್ ಮಾಡಬೇಕು ಅಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂತ ಅಂದರೆ ನಾವು ಅಡುಗೆ ಮನೇಲಿ ಚಿಕನ್ ಮಾಡಲ್ಲ, ಅಲ್ಲಿ ಯಾವುದೇ ಮೊಟ್ಟೆನೂ ಕೂಡ ಇಡಲ್ಲ, ಹಸಿ ಮೊಟ್ಟೆನೂ ಕೂಡ ಇಡಲ್ಲ. ಇಲ್ಲಿ ಸ್ಟೋರ್ ರೂಮ್ ಇದೆಯಲ್ಲ, ಅಲ್ಲಿ ಸಪ್ರೇಟಾಗಿ ಒಂದು ಗ್ಯಾಸ್ ಸ್ಟವ್ ಇಟ್ಕೊಂಡು ಅದಕ್ಕೂ ಕೂಡ ನಾವು ಸಪ್ರೇಟ್ ಪಾತ್ರೆಗಳನ್ನೇ ಇಟ್ಕೋತೀವಿ. ಯಾಕಂತಂದರೆ ಅಡುಗೆ ಮನೇಲಿ ನಾವು ದೇವ್ರು ಮಾಡಿದಾಗ, ಅಂದರೆ ದೇವ್ರ ಪೂಜೆ ಮಾಡಿದಾಗ ಅಲ್ಲಿ ಮೀಸಲು ಅಂತ ಮಾಡ್ತೀವಿ. ಆವಾಗ ಅಲ್ಲಿಗೆಲ್ಲೂ ನಾನ್ ವೆಜ್ ತೊಗೊಂಡು ಹೋಗಲ್ಲ, ಹಾಗಾಗಿ ಇಲ್ಲಿ ಹೊರಗಡೆ ಮಾಡ್ಕೋತೀವಿ. ಅದಕ್ಕೆ ಸ್ವಲ್ಪ ಅಲ್ಲಿಂದ ಇಲ್ಲಿಗೆ ಸಾಮಾನು ತರೋದು ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ, ಚಿಕನ್ ಹಾಕಿದ ತಕ್ಷಣ ಸ್ವಲ್ಪ ಹೋಗಿ ಒಳಗಡೆಗೆ ಕಚ್ಕೊಬಿಡ್ತು. ಈ ಥರ ಆಗಿದ್ರೆ ಅದು ದೃಷ್ಟಿಯಾಗಿದೆ ಅಂತ ಹೇಳ್ತಾರೆ. ಇನ್ನು ಮನೇಲೇ ಸ್ವಲ್ಪ ನಾಟಿ ಕೋಳಿಗಳಿದ್ವು, ಅದನ್ನೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿದರು. ಬಟ್ ಇವತ್ತು ಹುರುಳಿ ಕೆಲಸ ಎಲ್ಲ ಜಾಸ್ತಿ ಇತ್ತಲ್ಲ, ಸೊ ಹಾಗಾಗಿ ಅವ್ರಿಗೂ ಸ್ವಲ್ಪ ಕೆಲಸನೇ ಜಾಸ್ತಿ. ಅವರು ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಅವ್ರು ಚಿಕನ್ ಕ್ಲೀನ್ ಮಾಡಿಕೊಟ್ಟು ಅದೆಲ್ಲ ಮಾಡೋಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಡುತ್ತೆ. ಮತ್ತು ನಾನು ಗುರುವಾರ ತಿನ್ನಲ್ಲ, ಇನ್ನು 1 ಟೈಮ್ಗೆ ಆಗಲ್ಲ ಅಂತೇಳ್ಬಿಟ್ಟು ಬೆಳಗ್ಗೆನೇ ತಂದು ಕೊಟ್ಟಿದ್ರು. ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇದು ಕೋಳಿನೂ ಕೂಡ ಸ್ವಲ್ಪ ನಾಟಿ ಕೋಳಿ ಥರನೇ, ಅದಕ್ಕೆ ಮೊಟ್ಟೆ ಕೋಳಿನೇ ತಂದು ಕೊಡಿ ಅಂತೇಳ್ಬಿಟ್ಟು ಅದನ್ನೇ ತರಿಸ್ಕೊಂಡೆ. ಮತ್ತು ನೆಕ್ಸ್ಟು ಇದಕ್ಕೆ ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಇವಾಗಲೇ ಹಾಕೋದ್ರಿಂದ ಮಾಂಸ ಎಲ್ಲ ಫುಲ್ಲು ಉಪ್ಪು ಹಿಡಿಯುತ್ತೆ. ಮತ್ತು ಇದಕ್ಕೆ ಅರಿಶಿನನೂ ಕೂಡ ಹಾಕೋತಾ ಇದ್ದೀನಿ. ತೊಳೆಯೋಕ್ಕೂ ಹಾಕಿದೆ, ಬಟ್ ಇವಾಗಲೂ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಪೀಸಸ್ಗೂ ಉಪ್ಪು ಹಿಡಿಯುತ್ತೆ. ಹಾಗಾಗಿ ಹಾಕೋತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಾದಮೇಲೆ ಒಂದು 3ರಿಂದ 4 ವಿಷಿಲು ಎಣ್ಣೆಲೆ ಮಾಂಸನ ಬೇಯಿಸ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಉಪ್ಪು ಹಿಡಿಯುತ್ತೆ, ಮಾಂಸನೂ ಕೂಡ ಬೇಯುತ್ತೆ. ಇದಾದಮೇಲೆ ಖಾರನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ, ಅಂದರೆ ಮಸಾಲೆನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಮನೇಲೇ ಮಾಡಿರೋ ಧನಿಯಾ ಪೌಡ್ರನ್ನ ಒಂದು 4 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರನ್ನ ರುಬ್ಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಸಾಂಬಾರು ಕೂಡ ಟೇಸ್ಟ್ ಆಗುತ್ತೆ ಮತ್ತು ಸಾಂಬಾರು ಕೂಡ ಬೇಗನೆ ಬೇಯುತ್ತೆ. ಇದಕ್ಕೆ ಸ್ವಲ್ಪ ಈರುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ. ಧನಿಯಾ ಪೌಡ್ರ್ ಅಂತ ಅಂದರೆ ಮನೇಲೇ ಮಾಡಿರ್ತೀವಲ್ಲ, ಮಾಂಸ ಸಾಂಬಾರು ಪೌಡ್ರು, ಅದು ಹೊರಗಡೆಯಿಂದ ತಂದಿರೋದಿಲ್ಲ. ಇದನ್ನು ಕೂಡ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಬೇರೆ ಒಂದು ಪಾತ್ರೆಗೆ ಸಪ್ರೇಟಾಗಿ ಎತ್ತಿಟ್ಕೋಬೇಕು.
ನೆಕ್ಸ್ಟು ಇನ್ನೊಂದು ಪಾತ್ರೆ ಇಟ್ಟು ರುಬ್ಬಿಟ್ಕೊಂಡಿರೋ ಮಸಾಲನ ಹಾಕ್ಕೊಂಡು ಮತ್ತೆ ಬೇಯಿಸ್ಕೋಬೇಕು. ಈ ಥರ ಮಾಡುವಾಗ ಯಾವುದೇ ರೀತಿ ಒಗ್ಗರಣೆ ಏನೂ ಕೊಡೋಂಗಿಲ್ಲ, ಜಸ್ಟ್ ಬೇಯಿಸ್ಕೋಬೇಕು ಅಷ್ಟೇ. ಇವಾಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ನೆಕ್ಸ್ಟು ಮಸಾಲೆನೂ ಕೂಡ ಹಾಕ್ತೀವಿ, ಹಾಗಾಗಿ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಇದಾದಮೇಲೆ ಮಸಾಲೆನೂ ಕೂಡ ರೆಡಿ ಮಾಡ್ಕೋಬೇಕು. ಮಸಾಲೆ ರೆಡಿಗೆ ಫಸ್ಟು ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ, ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಸೊಪ್ಪಿನ ವಿಚಾರದಲ್ಲಿ ಸ್ವಲ್ಪನೇ ಹಾಕೋತಾ ಇದ್ದೀನಿ, ಯಾಕೆಂದರೆ ಸಾಂಬಾರು ಸ್ವಲ್ಪ ಗ್ರೀನ್ ಬಂದುಬಿಡುತ್ತೆ ಅಂತ. ಮತ್ತು ಇದಕ್ಕೆ ಚಕ್ಕೆ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ಮತ್ತು ಗಸಗಸೆನೂ ಕೂಡ ಹಾಕೋತಾ ಇದ್ದೀವಿ. ಇದಾದಮೇಲೆ ಶುಂಠಿ ಬೆಳ್ಳುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಸಾಂಬಾರು ಕೂಡ ಟೇಸ್ಟಿ ಚೆನ್ನಾಗಿರುತ್ತೆ. ಸ್ವಲ್ಪ ಕಡಲೆನೂ ಕೂಡ ಕಮ್ಮಿನೇ ಹಾಕೋತಾ ಇದ್ದೀನಿ, ಜಾಸ್ತಿ ಹಾಕೋಬಿಟ್ರೆ ಸಾಂಬಾರು ಗಟ್ಟಿ ಬಂದುಬಿಡುತ್ತೆ. ಈ ಥರ ಮೊಟ್ಟೆ ಕೋಳಿ ಸಾಂಬಾರಾಗಿರ್ಬೋದು, ನಾಟಿ ಕೋಳಿ ಸಾಂಬಾರಾಗಿರ್ಬೋದು, ತೆಳು ಇದ್ರೇ ಚೆಂದ. ಮತ್ತು ಇದಕ್ಕೆ ಸ್ವಲ್ಪ ಮೆಣಸನ್ನು ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ಕಾಯಿನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಮಾಂಸದ ಕೋಳಿ ಬರುತ್ತಲ್ಲ, ಫಾರಮ್ ಕೋಳಿ, ಅದು ಮಾಡಿದಾಗ ನಾನು ಕಾಯಿನೇ ಯೂಸ್ ಮಾಡಲ್ಲ, ರೇರು. ಮನೇಲಿ ಕಾಯಿದ್ರೆ ಮಾತ್ರ ಯೂಸ್ ಮಾಡ್ತೀನಿ. ಇದೆಲ್ಲ ಆದಮೇಲೆ ಇದನ್ನು ನುಣ್ಣಗೆ ಪೇಸ್ಟ್ ಕೂಡ ಮಾಡ್ಕೊಂಡಿದ್ದೀನಿ. ಈ ಥರ ಪೇಸ್ಟ್ ಕೂಡ ಮಾಡ್ಕೊಂಡಿದ್ದೀನಿ. ಮತ್ತು ಮಾಂಸನೂ ಕೂಡ ಒಂದು 5 ವಿಷಲ್ ಬೆಂದಿತ್ತು, ಅದು ಕೂಡ ವಿಷಲ್ ಹೋಗಿತ್ತು. ಮತ್ತು ಈ ಕಡೆ ಧನಿಯಾ ಪೌಡ್ರದ್ದು ಮಸಾಲ ಬೇಯಿಸ್ಕೊಂಡಿದ್ವಲ್ಲ, ಅದು ಕೂಡ ಬೆಂದಿತ್ತು. ಸೊ ಅದನ್ನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀವಿ. ಆಮೇಲೆ ನಾವು ಲಾಸ್ಟಲ್ಲಿ ಮಸಾಲೆ ರುಬ್ಕೊಂಡಿದ್ವಲ್ಲ, ಅದನ್ನು ಕೂಡ ಹಾಕೋತಾ ಇದ್ದೀವಿ. ಧನಿಯಾ ಪೌಡ್ರದ್ದು ಮಸಾಲ ಬೆಂದಿದ್ದರಿಂದ ಅದನ್ನು ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ನಾವು ಲಾಸ್ಟಲ್ಲಿ ಹಾಕಿದ್ವಲ್ಲ ಮಸಾಲ ಪದಾರ್ಥಗಳು, ಅದನ್ನು ಸ್ವಲ್ಪ ಬೇಯಿಸ್ಕೋಬೇಕು. ಅದು ಬೆಂದರೆ ಸಾಂಬಾರು ಫೈನಲ್ ಆದಂಗೆ. ಮತ್ತು ಇದಕ್ಕೆ ನಮಗೆ ಇವಾಗ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ನಾನು ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ. ಮತ್ತು ಈ ಟೈಮಲ್ಲೇ ಉಪ್ಪನ್ನು ಕೂಡ ನೋಡ್ಕೊಂಡು ಹಾಕೋಬೇಕು. ಇನ್ನೇನಾದರೂ ಸ್ವಲ್ಪ ಖಾರ ಬೇಕು ಅಂತ ಅನಿಸಿದ್ರೆ ರೆಡ್ ಚಿಲ್ಲಿ ಪೌಡ್ರ್ ಬರುತ್ತಲ್ಲ, ಅದನ್ನು ಕೂಡ ಹಾಕೋಬೇಕು. ನೋಡಿ, ಸಾಂಬಾರು ಒಂದು ಹದದಲ್ಲಿ ಸರಿಯಾಗಿದೆ, ಚೆನ್ನಾಗೂ ಇದೆ. ಮತ್ತು ಇದನ್ನು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು 3ರಿಂದ 4 ವಿಷಲ್ ಕೂಗಿಸ್ಕೋಬೇಕು. ಏಕೆಂದರೆ ನಮ್ಮ ಮನೇಲಿ ಸ್ವಲ್ಪ ಮಾಂಸ ಬೇಯಬೇಕು, ನಮ್ಮಪ್ಪ ಇಲ್ಲಾಂದರೆ ತಿನ್ನಲ್ಲ. ಹಾಗಾಗಿ ಮತ್ತೆ ಇನ್ನೊಂದು 3ರಿಂದ 4 ವಿಷಲ್ ಬೇಯಿಸ್ಕೊತಾ ಇದ್ದೀನಿ. 4 ವಿಷಲ್ ಕೂಗಿಸ್ಕೊಂಡೆ. ಮತ್ತು ಗ್ಯಾಸ್ ಆಫ್ ಮಾಡಿ ಕುಕ್ಕರ್ ತಣ್ಣಗಾಗೋಕೆ ಬಿಟ್ಟು, ನೋಡಿ ವಿಷಲೆಲ್ಲ ಹೋದ್ಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಸಾಂಬಾರಂತೂ ತುಂಬಾ ಚೆನ್ನಾಗಿ ಬಂದಿದೆ. ಮಾಂಸನೂ ಕೂಡ ಬೆಂದಿದೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ಸಾಂಬಾರಂತೂ ತುಂಬಾ ಚೆನ್ನಾಗಿ ಬೆಂದಿದೆ. ಮತ್ತು ಕಬ್ಬನೂ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ. ಮತ್ತು ನಾನು ಫಸ್ಟು ಈ ಮೊಟ್ಟೆ ಚೀಲ ಅಂತ ಹೇಳ್ತಾರಲ್ಲ, ಅದನ್ನ ಯಾವುದು ನಾನು ಬೇಯೋಕೆ ಹಾಕಿರಲಿಲ್ಲ, ಯಾಕಂದರೆ ಲಾಸ್ಟ್ ಅಷ್ಟರಲ್ಲಿ ಅದೆಲ್ಲ ಬೆಂದ್ಬಿಡುತ್ತೆ. ಸೊ ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ. ಅದು ಆ ಹಬೆಲೆ ಬೆಂದೋಗ್ಬಿಡುತ್ತೆ, ಹಾಗಾಗಿ ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ. ಇನ್ನು ಕಬ್ಬನೂ ಕೂಡ ಕಾಯಿಸಿ ಹಾಕ್ತಾಯಿದ್ದೀನಿ ಸಾಂಬಾರೊಳಗೆ. ಈ ಥರ ಹಾಕೋದ್ರಿಂದ ಕಣ್ಣೆಸ್ರು ಥರ ಆಗಿದ್ರೆ, ಕಾಳ್ದೋರದ ಥರ ಆಗಿದ್ರೆ ಏನೂ ಆಗಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಯಾವುದೇ ನಾನ್ ವೆಜ್ ಮಾಡಿದ್ರೂ ಕೂಡ ಈ ಥರ ಕಬ್ಬನ ಅಥವಾ ಕುಡ್ಲು ಇದು ಯಾವ್ದನ್ನಾದ್ರು ಹಚ್ತಾ ಇರ್ತೀವಿ. ಸೊ ಫೈನಲಿ ಸಾಂಬಾರು ಕೂಡ ರೆಡಿ ಆಯಿತು. ನೀವಿಲ್ಲಿ ನೋಡ್ತಾ ಇರ್ಬೋದು, ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿ ಬಂದಿದೆ. ಮತ್ತು ಇವಾಗ ನಾನು ಲಾಸ್ಟಲ್ಲಿ ಹಾಕಿದ್ನಲ್ಲ ಮೊಟ್ಟೆ ಚೀಲ, ಅದು ಕೂಡ ಆ ಹಬೆಲೆ ಬೆಂದೋಗುತ್ತೆ. ಇನ್ನು ಅಷ್ಟರಲ್ಲಿ ಟೈಮು ಕೂಡ ಸಂಜೆ 6 ಗಂಟೆ ಆಯಿತು. ನನ್ನ ತಮ್ಮ ಕೂಡ ಬಂದ. ಮಧ್ಯಾಹ್ನ ಸ್ವಲ್ಪ ಬಿಸಿಲಿದ್ದಿದ್ದರಿಂದ ಅಪ್ಪ ಸರಿಯಾಗಿ ಹಾಕಿರಲಿಲ್ಲ ಮೇಲ್ಗಡೆ ಉರುಳಿನ. ಸೊ ಹಾಗಾಗಿ ನನ್ನ ತಮ್ಮ ಅದನ್ನೆಲ್ಲ ನೀಟಾಗಿ ಹಾಕ್ತಾ ಇದ್ದಾನೆ. ಅವನು ಕೂಡ ಬರೋಷ್ಟರಲ್ಲಿ ಟೈಮ್ ಆಗಿಬಿಟ್ಟಿತ್ತು, ಅವನು ಹಾಕ್ತಾ ಇದ್ದಾನೆ. ಇದು ನೋಡಿ ನನ್ನ ತಮ್ಮಂದು ಟ್ಯಾಕ್ಟ್ರು, ಅವ್ನ ಬರ್ತಡೇ ದಿನವೇ ತಗೊಂಡ. ಇನ್ನು ನಾನು ಬೆಳಿಗ್ಗೆನೇ ಇಡ್ಲಿಗೂ ಕೂಡ ನೆನೆ ಹಾಕಿದೆ. ಬಟ್ ನಮ್ಮೂರಲ್ಲಿ ಬೆಳಿಗ್ಗೆನೇ ಕರೆಂಟ್ ತೆಗೆದುಬಿಟ್ಟಿದ್ರಂತೆ. ಬಟ್ ನನಗೆ ಗೊತ್ತಿರಲಿಲ್ಲ. ನಮ್ಮ ಮನೇಲಿ ಕರೆಂಟ್ ಹೋಗೋದು ಗೊತ್ತಾಗಲ್ಲ, ಕರೆಂಟ್ ಬರೋದು ಗೊತ್ತಾಗಲ್ಲ. ಯಾಕಂತ ಹೇಳಿದ್ರೆ UPS ಇರೋದ್ರಿಂದ. ನನಗೆ ಪಕ್ಕದ ಮನೆ ಆಂಟಿ ಹೇಳಿದ್ಮೇಲೆ ಗೊತ್ತಾಯಿತು ಬೆಳಗ್ಗೆಯಿಂದ ಕರೆಂಟ್ ಇಲ್ಲ ಅಂತ. ಇನ್ ಕೇಸ್ ನಾನು ಜಾಸ್ತಿ ಪವರ್ ಯೂಸ್ ಮಾಡಿಬಿಟ್ರೆ UPSಲ್ಲಿರೋ ಚಾರ್ಜ್ ಖಾಲಿ ಆಗಿಬಿಟ್ರೆ ಹಿಂಸೆ ಆಗುತ್ತೆ, ಪಾಪು ಇರೋ ಮನೆ. ಇನ್ನು ಕರೆಂಟ್ ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಕರೆಂಟ್ ಕೂಡ ಬಂತು. ಮತ್ತು ಇಡ್ಲಿಗೆ ನಾನು ಸೊಸೈಟಿ ಅಕ್ಕಿ ಮತ್ತು ಬೇಯಿಸ್ತಕ್ಕಿ ಅಂತ ಹೇಳ್ತಾರಲ್ಲ, ಅದನ್ನು ನೆನೆ ಹಾಕ್ಕೊಂಡಿದ್ದೆ. ಬೇಯಿಸ್ತಕ್ಕಿ ಹಾಕೋದ್ರಿಂದ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಮನೆಯಲ್ಲೇ ಬೇಯಿಸ್ತಕ್ಕಿ ಇತ್ತು, ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ರುಬ್ಕೋತಾ ಇದ್ದೀನಿ. ಮತ್ತು ನಾವು ಅಕ್ಕಿ ಎಷ್ಟು ಹಾಕಿರ್ತೀವೋ ಅಷ್ಟು ಕಾಲು ಪ್ರಮಾಣದಷ್ಟು ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಸಬ್ಬಕ್ಕಿನೂ ಕೂಡ ಹಾಕ್ಕೊಂಡಿದ್ದೀನಿ. ಸಬ್ಬಕ್ಕಿ ಹಾಕೋದ್ರಿಂದ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ಅಂತ. ಮತ್ತು ಸ್ವಲ್ಪ ಇದಕ್ಕೆ ಮೆಂತ್ಯ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಅವಲಕ್ಕಿ ಯೂಸ್ ಮಾಡಿಲ್ಲ. ಇದ್ರ ಬದಲಾಗಿ ಬೆಳಿಗ್ಗೆದು ಸ್ವಲ್ಪ ರೈಸ್ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ಅವಲಕ್ಕಿ ಯೂಸ್ ಮಾಡಿಲ್ಲ ಅಂತ ಅಂದರೆ ಅನ್ನ ಯೂಸ್ ಮಾಡಿದ್ರೆ ಇಡ್ಲಿನೂ ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಬೆಳಿಗ್ಗೆದು ರೈಸ್ ಇತ್ತು, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ.
ಇನ್ನು ನಮ್ಮ ಮನೇಲಿ ಬೆಳಗಿನ ಊಟಕ್ಕೆ ಯಾರೂ ಅಷ್ಟಾಗಿ ತಿಂಡಿನ ಇಷ್ಟಪಡಲ್ಲ. ಮುದ್ದೆ ಮಾಡಿಕೊಟ್ರೆ ಇಷ್ಟಪಡ್ತಾರೆ, ಅಥವಾ ಈ ಥರ ಇಡ್ಲಿ ಅಥವಾ ತರಕಾರಿ ಪಲಾವ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಮಾಡ್ತಾ ಇದ್ದೀನಿ. ಫೈನಲಿ ಹಿಟ್ಟು ಕೂಡ ರುಬ್ಬಾಯಿತು. ಮತ್ತು ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಜಾಸ್ತಿ ಆ್ಯಡ್ ಮಾಡ್ಕೋತಾ ಇಲ್ಲ. ಮತ್ತು ಇಡ್ಲಿ ಹಿಟ್ಟು ತೀರಾ ಅಕ್ಕಿನೂ ಇರಬಾರ್ದು ಅಥವಾ ತೀರಾ ನುಣ್ಣಗೂ ಇರಬಾರ್ದು, ಒಂದು ಹದದಲ್ಲಿ ರುಬ್ಬಿಟ್ಕೋಬೇಕು. ಮತ್ತು ನಾವು ಈ ಥರ ಮಿಕ್ಸ್ ಮಾಡ್ತೀವಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಎಷ್ಟು ನಿಮಿಷ ಮಿಕ್ಸ್ ಮಾಡ್ತೀವಿ, ಇಲ್ಲಾಂದ್ರೂ ಮಿನಿಮಮ್ ಅಂದರೂ ಒಂದು 3-4 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಉದ್ದಿನಬೇಳೆ ಹಿಟ್ಟು ಅವೆಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಒಂದು 3-4 ನಿಮಿಷ ಮಿಕ್ಸ್ ಮಾಡಿಕೊಂಡೆ. ಮತ್ತು ಇದಕ್ಕೆ ಹರಳುಪ್ಪು ಯೂಸ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಏನಾದ್ರು ಹಾಕೋದಿದ್ರೆ ಪುಡಿ ಉಪ್ಪು ಯೂಸ್ ಮಾಡ್ತಿದ್ದೆ. ಇವಾಗಲೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ತಿರೋದ್ರಿಂದ ಹರಳುಪ್ಪನ್ನೇ ಹಾಕೋತಾ ಇದ್ದೀನಿ. ಹರಳುಪ್ಪನ್ನು ಹಾಕ್ಕೊಂಡು ಮತ್ತೆ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಚಳಿಗಾಲ ಆಗಿರೋದ್ರಿಂದ ಹಿಟ್ಟು ಬೇಗ ಉಬ್ಬರಲ್ಲ. ಸೊ ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂತ ಅಂದರೆ ನಾವು ಅಡುಗೆ ಮಾಡಿರ್ತೀವಲ್ಲ, ಆ ಹಬೆಲಿ ಇಡಬೇಕು. ಇವಾಗಿನ ಸ್ಟವ್ಗಳು ಒಂದು 5-10 ನಿಮಿಷಕ್ಕೆ ಆರೋಗಿರುತ್ತೆ. ಸೌದೆ ಒಲೆ ಆಗಿದ್ದರೆ ಪಕ್ಕದಲ್ಲಿ ಇಡ್ಬೋದಾಗಿತ್ತು. ಅದಕ್ಕೋಸ್ಕರ ಇಲ್ಲಿ ನಮ್ಮ ಸ್ಟವ್ಗಳು ಬೇಗನೆ ಆರೋಗುತ್ತೆ. ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಪಾತ್ರೆದು ಮುಚ್ಚಳ ಮುಚ್ಚಿ ಮೇಲ್ಗಡೆ ಒಂದು ಭಾರವಾಗಿರೋ ಕಲ್ಲನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ಒಳಗಡೆಗೆ ಗಾಳಿ ಹೋಗದಿರೋ ಹಾಗೆ. ಅಷ್ಟರಲ್ಲಿ ಅಡುಗೆನೂ ಕೂಡ ಆಗಿತ್ತು. ಮುದ್ದೆನೋ ರೈಸು ಮಾಡಿದ್ವಿ. ಅಷ್ಟರಲ್ಲಿ ನನ್ನ ತಮ್ಮ ಕೂಡ ಬಂದರು. ಅವ್ರಿಗೂ ಕೂಡ ಊಟ ಹಾಕ್ಕೊಡ್ತಾ ಇದ್ದೀನಿ. ಸಾಂಬಾರಂತೂ ತುಂಬಾ ರುಚಿಯಾಗಿ ಬಂದಿತ್ತು. ಮನೇಲೆ ನಾಟಿ ಕೋಳಿ ಮೊಟ್ಟೆ ಕೂಡ ಇತ್ತು, ಅದನ್ನು ಕೂಡ ಬೇಯಿಸಿದ್ದೆ. ಸಾಮಾನ್ಯವಾಗಿ ನಾವು ನಾನ್ ವೆಜ್ ಮಾಡಿದ್ರೆ ಮೊಟ್ಟೆ ಬೇಯಿಸಲ್ಲ, ಅದೇ ನಾನ್ ವೆಜ್ಜೇ ಹೆವಿಯಾಗಿರುತ್ತೆ ಅಂತ. ಬಟ್ ಇವತ್ತು ಹಾಕಿದೆ. ಫ್ರೆಂಡ್ಸ್, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಆದಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.